ಎಲ್ಲರೂ ಒಬ್ರನ್ನೊಬ್ರು ನುಗ್ಗೋದು ಬೆನ್ನಕ್ಕೆ ಬಿಟ್ಟಿದ್ದಾರೆ. ಈ ಎಲ್ಲ ನಡೆದು ಹೇಳಿದಾಗ ಮೆಲ್ಲಕ್ಕೆ ನಮ್ಮ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ತಮ್ಮ ಸೈಲೆಂಟ್ ಧಾರಾಳ ಸಾಗೈತಾರೆ. ಅವರು ಇವ್ರು ಹೇಳಿದಾಗ ನಾ ಯಾಕೆ ಹುಡ್ಕೋಬಾರ್ದು ರಾಜ್ಯಾಧ್ಯಕ್ಷ ಸ್ಥಾನ, ಅದೇ ನಾಳೆ ಒಂದು ಹೇಳಿ ಸಪೋಸ್ ತಪ್ಪಿ ಏನೋ ಬಿ ಜೆ ಪಿ ಸರ್ಕಾರ ಆಗೋದು ಬಂತು, ನಾ ಅಧ್ಯಕ್ಷ ಇರ್ತೀನಿ, ನಾನು ಮುಖ್ಯಮಂತ್ರಿ ಆಗ್ಬೋದಲ್ಲ ಅಂತೇಳಿ ಹೊಸ ಪ್ಲ್ಯಾನ್ ತಮಿಳ್ನಾಡು ಕೆಲವು ಮಂದಿಯಿಂದ ಕೂಡಿಸ್ಕೊಂಡು ಅವರು ಒಂದು ನಡೆಸಿದಾರೆ. ಈ ವಿಷಯಕ್ಕೆ ಏನಾಗ್ಬೋದು ಬಿ ಜೆ ಪಿ ಅಂತ 3 ಅಂತ ಅದು. ಇನ್ನೊಂದು ಅಂತ ನಿಮ್ಗೆ ಗೊತ್ತದ, ರಾಮುಲವ್ರಿಗೆ ಗೊತ್ತಾಗ್ತಾಯಿಲ್ಲ ಯಾವ ಪಂಗಡಕ್ಕೆ ಹೋಗಲಿ ಎಲ್ಲಿ ಬಿಡಲಿ ಅಂತೇಳಿ. ಕಾಂಗ್ರೆಸ್ ಅವರು ಬರ್ರಿ ಅಂತಾರೆ, ರೆಬೆಲ್ಸು ಬರ್ರಿ ಅಂತಾರೆ, ಯಡಿಯೂರಪ್ಪನವರು ಒಂದು ಕೈ ನೋಡೋಣ ಬರ್ರಿ ಅನ್ನೋಂಗದಾರ. ಆದರೂ ವಿಜಯೇಂದ್ರ ಮೇಲೆ ಸ್ವಲ್ಪ ನಮ್ಮ ಸಿಟ್ಟನ್ನು ಕಾರ್ಕೊಳ್ತಾ ಇದ್ದಾರೆ. ನಮ್ಮ ಏನಪ್ಪ ಗೊತ್ತದ ನಿಮಗೆ ರಾಮುಲವರು. ಹಿಂಗೆ ನಡೆದ ಈ ಗದ್ದಲದೊಳಗೆ ಈಗಂತೂ ಒಂದು ಸ್ಪಷ್ಟ ಆಗ್ಯದ, ರೆಬೆಲ್ಸ್ ಅಂತ ಯಾವುದೋ ಪ್ರಸಂಗದೊಳಗೆ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡೋಕ್ಕೆ ಒಪ್ಪೋದಿಲ್ಲ. ಹಂಗಂತೇಳಿ ಹೈಕಮಾಂಡನ್ನು ಎದುರು ಹಾಕೊಳ್ತಾರಂತ ಅನ್ನೋಕ್ಕಾಗ್ತಾ ಇಲ್ಲ. ಒಂದೇಳ ಮಾಡಲಿ ಅಂದ್ರೆ ನೀವೇನು ಮಾಡ್ತೀರಿ ಅನ್ನೋದಕ್ಕೆ ಸಮರ್ಪಕ ಉತ್ತರ ಸಿಗ್ತಾ ಇಲ್ಲ. ಅದಕ್ಕೆ ಮುಂದಿನದಾಗ ನೋಡ್ತೀನಿ ಅಂತಾರೆ. ಜೊತೆಗೆ ಹೊಸ ಪಕ್ಷ ಕಟ್ಟು ಸಾಧ್ಯತೆಗಳಿದ್ದಾವೆ ಅಂತ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ. ಈಗ ಹೇಳ್ತೀನಿ, ಹೊಸ ಪಕ್ಷ ಕಟ್ಟುದ್ರೆ ಸುಲಭದ ಮಾತಲ್ಲ, ಭಾಳ ಕಷ್ಟದ ಕೆಲಸ ಅದು. ಏನೋ ತಪ್ಪೇ ಆಗ್ಯದ. ಎಲ್ಲೇ ಇಲ್ಲಿ ಕರ್ನಾಟಕ ದೇವೇಗೌಡರು ಅಂತ ಒಬ್ಬ ಭಾಳ ದೊಡ್ಡ ಅನುಭವಿ ನಾಯಕರಿದ್ದರು. ಜೊತೆಗೆ ಅವತ್ತು ರಾಮಕೃಷ್ಣ ಹೆಗಡೆ ಅವರು ಮತ್ತು ಅವರು ಇವರೆಲ್ಲ ದೊಡ್ಡ ವ್ಯಕ್ತಿಗಳು ಕೂಡಿಕೊಂಡಿದ್ದರು. ಅವ್ರ ನೆರಳಲ್ಲಿ ಪಕ್ಷ ಕಟ್ಟಿದ್ರು. ಅವ್ರು ಒಬ್ಬೊಬ್ಬರ ಮನೆ ಕಳಿಸಿ JDS ಉಳಿಸ್ಕೊಂಡು ಏನೋ ಇಲ್ಲಿವರೆಗೆ ಜಕ್ಕು ಬಂದಿದ್ದಾರೆ, ಮುಂದೆ ಜನ ಹೋಗ್ತಿದ್ದು ಗೊತ್ತಿಲ್ಲ. ಆದರೆ ಅಂಥವ್ರು ಯಾರಿದ್ದಾರೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ವ್ಯಕ್ತಿತ್ವ ಪಡ್ಕೊಂಡಂಥವ್ರು? ಯತ್ನಾಳ್ ರಾಜ್ಯ ಮಟ್ಟದಲ್ಲಿ ಒಂದು ಪಕ್ಷ ಕಟ್ಟುವಷ್ಟು ಸಾಧ್ಯತೆ ಇದೆಯಾ? ಅದೇನೋ ಇಲ್ಲಿ ಮಾಡಲಿ, ಒಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅಂತ ತಪ್ಪಲ್ಲ. ಆದರೆ ಭಾಳ ಕಷ್ಟದ ಕೆಲಸ ಅದು. ಹಿಮಾಲಯ ಪರ್ವತ ಅದರಲ್ಲೂ ಎವರೆಸ್ಟ್ ಶಿಖರನ್ನು ಏರಿದಂಗೆ ಕರ್ನಾಟಕದಲ್ಲಿ ಒಂದು ಪಕ್ಷ ಕಟ್ಟೆ ಆಯ್ಕೆಯಾಗೆ ಜನಮನ್ನಣೆ ಪಡೆಯೋದು, ಅದು ಒಂದು ಸಾಹಸ ಮಾಡ್ತಾನೆ ಲೆಕ್ಕಿದ್ದಾರೆ. ಅದಕ್ಕಿಂತ ಇನ್ನೊಂದು ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಪಕ್ಷ ಬಿಟ್ಟು ಹೋಗ್ತಾನೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ BJP ಬಗ್ಗಬಹುದಾ, ಮತ್ತು ನಾವು ಬೆಂಡ್ ಆಗ್ಬೋದಾ ಅಂತ. ಯಾಕಂದ್ರೆ ಇದು ಒಂದು ರೀತಿ BJPಗೆ